Hi, hello, welcome back to my YouTube channel, Ashita Vlogs. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಟೈಮ್ ಬಂದು ಈಗ 9:30. ಸೊ ಇವತ್ತು ಏನ್ ಸ್ಪೆಷಲ್ ಅಂತಂದ್ರೆ ಸಂಕಷ್ಟಹರ ಚತುರ್ಥಿ. ಸೊ ಹಾಗಾಗಿ ಇಲ್ಲೇ ಒಂದು ಟೆಂಪಲ್ ಇದೆ ನಮ್ಮ ಕ್ಯಾಂಪಸ್ ಅಲ್ಲಿ, ಅಲ್ಲಿ ಹೋಗಿ ವಿಸಿಟ್ ಮಾಡಿ ಬರೋಣ ಅಂತ ಒಂದು ಪ್ಲಾನ್ ಅಷ್ಟೇ, ರ್ಯಾಂಡಮ್ ಪ್ಲಾನು. ಸೊ ಹಾಗಾಗಿ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ ಹೇಗಿದೆ ಏನು ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಹೋಗೋಣ. ನಂದಿನಿ ಮ್ಯಾಮ್, ಹಾಯ್. ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತೇನ್ ಪ್ಲಾನ್ಸ್? ಇವತ್ತು ಕಾಣಿಸ್ತಿದೆ ಅನ್ಸುತ್ತೆ, ಇಬ್ರು ಒಂದೇ ತರ ಸ್ಯಾರಿ ಹಾಕೊಂಡಿದೀವಿ. ಎಸ್ ಗೈಸ್, ಅದ್ರ ಬಗ್ಗೆನೂ ಮಾತಾಡ್ತೀನಿ. ದೇವಸ್ಥಾನದಿಂದ ಮುಗಿಸ್ಕೊಂಡು ಬಂದು ಇದೇನಿದು ಒಂದೇ ತರ ಸ್ಯಾರಿ ಅಂತ ಅನ್ಕೊಂಡಿರ್ತೀರಾ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಂಡ್ ಅದಕ್ಕೂ ಮುಂಚೆ ಮ್ಯಾಮ್ ದೇ ಪ್ಲಾನ್ ಇದು. ಅವ್ರಿಗೆ ಟೆಂಪಲ್ಸ್ ಎಲ್ಲ ವಿಸಿಟ್ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ನಮ್ನು ಕರ್ಕೊಂಡು ಹೋಗ್ತಾ ಇದಾರೆ. ಸೊ ಇವತ್ತೇನು ಸ್ಪೆಷಲ್? ಇವತ್ತು ಸಂಕಷ್ಟಹರ ಚತುರ್ಥಿ, ಅದಕ್ಕಾಗಿ ಗಣಪತಿ ಟೆಂಪಲ್ ಇದೆ. ಸೊ ಹೋಗ್ಬಿಟ್ಟು ಬರ್ತೀವಿ. See you there. Bye. ಸೊ ಗೈಸ್, ನಾವು ಜಸ್ಟ್ ಇವಾಗ ಇನ್ನು ಟೆಂಪಲ್ ಹತ್ರ ಬಂದ್ವಿ. ಆ್ಯಂಡ್ ನಮ್ಮ ಕ್ಯಾಂಪಸ್ ಒಳಗೆ ಇದೆ ದೇವಸ್ಥಾನ, ಗಣೇಶನ ದೇವಸ್ಥಾನ. ಇದು ಎಂಟ್ರೆನ್ಸ್ ಅಲ್ಲೇ SGBT ಆರ್ಚ್ ಎಂಟ್ರೆನ್ಸ್ ಅಲ್ಲೇ ಇದೆ. ಆ್ಯಂಡ್ ಇದು ನಾವು ಓದುವಾಗೆಲ್ಲ ಇರಲಿಲ್ಲ ಗೈಸ್, ಇತ್ತೀಚೆಗೆ ಅಷ್ಟೇ ಮಾಡಿರೋದು. ಆ್ಯಂಡ್ ತುಂಬ ಅಂದರೆ ತುಂಬ ಕಾಮಾಗಿದೆ ಪ್ಲೇಸ್. ಇದು ತುಂಬ ಚಿಕ್ಕ ಟೆಂಪಲ್ ಆಗಿದ್ರು. ಡೈಲಿ ಇಲ್ಲಿ ಪೂಜೆ ನಡೆಯುತ್ತೆ. ಅಂಡ್ ಈ ತರ ಸ್ಪೆಷಲ್ ಡೇ ಸಂಕಷ್ಟಹರ ಚತುರ್ಥಿ ಆ ದಿನದೆಲ್ಲ ಹೋಮ ಎಲ್ಲ ಕೂಡ ಮಾಡ್ತಾರೆ. ಸೊ ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಕಡುಬುವಿಂದ ಹಾರ ಎಲ್ಲ ಹಾಕಿ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರನ್ನ. ಸೊ ನಾವು ಹೋದ್ಮೇಲೆ ಪೂಜೆ ಸ್ಟಾರ್ಟ್ ಆಯ್ತು. ಆಕ್ಚುಲಿ ಪೂಜೆ ಸ್ಟಾರ್ಟ್ ಆಗೋಗಿರುತ್ತೆ ಅಂದ್ಕೊಂಡು ನಾವು ಬೇಗ ಬೇಗ ಬಂದ್ವಿ. ಸೊ ಇಲ್ಲ, ಪೂಜೆ ಇನ್ನೂ ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಇಂದನೇ ಒಂದ್ 4-5 ಜನ ಫ್ಯಾಕಲ್ಟೀಸ್ ಎಲ್ಲ ಆಲ್ರೆಡಿ ಬಂದು ನಿಂತಿದ್ರು ಪೂಜೆಗೆ. ಇಲ್ಲೆಲ್ಲ ಹೋಮಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೈಸ್ ದೇವ್ರನ್ನ. ಸೊ ನಾವು ಯಾವಾಗ್ಲೂ ಬರಲ್ಲ, ನಂದಿನಿ ಮ್ಯಾಮ್ ಇಲ್ಲಿ ಹತ್ರ ಏನಾದ್ರು ಸ್ಪೆಷಲ್ ಒಕೇಶನ್ ಇದ್ರೆ ಕರ್ಕೊಂಡ್ ಬರ್ತಾರೆ. ಚೆನ್ನಾಗಿದೆ ಪ್ಲೇಸ್. ಸೊ ಇವಾಗ ಪೂಜೆ ಸ್ಟಾರ್ಟ್ ಆಗಿ ಅರ್ಚನೆ ಮಾಡ್ಸಕ್ಕೆ ಅಂತ ಬಂದ್ರು. ಸೊ ನಾವೆಲ್ಲರೂ ಫ್ಯಾಕಲ್ಟೀಸ್ ಅಲ್ಲಿ ಹೋಗಿದ್ದವ್ರೆಲ್ರು ನಮ್ಮ ಫ್ಯಾಮಿಲಿ ಹೆಸರಲ್ಲಿ ಅರ್ಚನೆ ಮಾಡ್ಸಿದ್ವಿ. ನಂದನ್ ನಾಮದೇಶಿಯ ವಿಹಾನ್ ನಾಮದೇಶಿಯ ಸಹ ಕುಟುಂಬಸ್ಯ ಜ್ಞಾನವಿದ್ಯ ಪ್ರವೀಣ್ ನಾಮದೇಶಿಯ ಅನಿತಾ ನಾಮದೇನ ಹರೀಶ್ ನಾಮದೇಶಿಯ ಅನಿತಾ ನಾಮದೇನ ಸಹ ಕುಟುಂಬಸ್ಯ ನೋಡ್ಬೋದು, ನಾವೆಲ್ಲ ನಮ್ಮ ಫ್ಯಾಮಿಲಿ ಹೆಸರಲ್ಲಿ ಅರ್ಚನೆ ಮಾಡ್ಸಿದ್ವಿ. ಅದಾದ್ಮೇಲೆ ದೇವ್ರಿಗೆ ಮಂಗಳಾರತಿ ಮಾಡ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೈಸ್, ನೋಡಕ್ ಎಡ್ಕಂಡ್ ಸಾಲದು ಆ ತರ ಇತ್ತು ದೇವ್ರು. ಅಂಡ್ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಕಡುಬುವಿಂದೆಲ್ಲ ಹಾರ ಮಾಡಿ ಹಾಕಿದ್ದಾರೆ. ಅಂಡ್ ಹೂವಲ್ಲಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಾವು ಸ್ವಲ್ಪ ಹೊತ್ತು ಮಂಗಳಾರತಿ ಮುಗಿಸ್ಕೊಂಡು ತೀರ್ಥ ಎಲ್ಲ ತಗೊಂಡು ಒಂದ್ 5-10 ನಿಮಿಷ ಅಲ್ಲೇ ಇದ್ದು ವಾಪಸ್ ನಾವು ಕ್ಯಾಬಿನಿಗೆ ಹೋಗೋಣ ಅನ್ನೋ ತರ ಪ್ಲಾನ್ ಮಾಡಿದ್ವಿ. ಅಂಡ್ ತುಂಬಾ ಚೆನ್ನಾಗಿತ್ತು ಪೂಜೆ. ಇಂದ ನಾವು ಬಂದು ಡೈರೆಕ್ಟ್ ಆಗಿ ನಮ್ಮ ರೆಗ್ಯುಲರ್ ಕಾಫಿ ಶಾಪ್ಗೆ. ಸೊ ಅಲ್ಲಿ ಬಂದು ನೋಡಿದ್ರೆ ನಾನು ಎಲ್ಲ ಆಲ್ಮೋಸ್ಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟೀಸ್ ಎಲ್ಲ ಒಂದೇ ಸ್ಯಾರಿ ಹಾಕೊಂಡಿದೀವಿ. ಇದ್ರ ಬಗ್ಗೆ ನಾನು ಆಕ್ಚುಲಿ ಇದೇ ಬ್ಲಾಗ್ ಅಲ್ಲಿ ಹೇಳ್ತೀನಿ ಏನು ಅಂತ. ನೋಡಕ್ ಚೆನ್ನಾಗಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಟೆಂಪಲ್ ಅಲ್ಲಿ ಚೆನ್ನಾಗಿ ಪೂಜೆ ಆಯ್ತು ಇವತ್ತು, ಅರ್ಚನೆ ಅಂಡ್ ಹೋಮ ಎಲ್ಲ ನಡೀತಾ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಕ್ಯಾಬಿನಿಗೆ ಬಂದು ನಮ್ಮ ಕೆಲಸ ಮಾಡ್ಕೊಂಡು ಬ್ಯುಸಿ ಆಗೋದ್ವಿ. ಅದಾದ್ಮೇಲೆ ಲಂಚ್ ಬ್ರೇಕ್ ಇತ್ತು, ಊಟ ಎಲ್ಲ ಮಾಡಿ ಈಗ ಸೊ ನೋಡೋಣ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ. ಬನ್ನಿ. ಹಾಯ್ ಮ್ಯಾಮ್, ಏನ್ ಮಾಡ್ತಾ ಇದ್ರಿ? ಎಲ್ಲೋದ್ರಿ ಅವಾಗಿಂದ? ಕಾಣಿಸ್ತಾ ಇದ್ದಲ್ಲ ನೀವು ನಂದನ? ಎಲ್ಲ ಬಿಸಿ ಆಗ್ಬಿಟ್ಟು ಕೆಲಸದಲ್ಲಿ. ಓಕೆ ಓಕೆ. ಇದೊಂದು ಕಿರಣ ಏನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡ್ ಬಂದೆ. ನಾನು ಬಿಸಿ ಇದ್ದೆ ಅವಾಗಿಂದ, ಇವಾಗ ಜಸ್ಟ್ ಬಂದು ಇಲ್ಲಿ ಕೂತ್ಕೊಂಡೆ. ಏನಂತಂದ್ರೆ ಇವತ್ತು ಅದೇ ಸಂಕಷ್ಟಹರ ಚತುರ್ಥಿದು ಪೂಜೆ ಇತ್ತಲ್ವಾ, ಹೋಗಿದ್ವಲ್ಲ. ಅದು ಮುಗಿಸ್ಕೊಂಡು ಬಂದಾದ್ಮೇಲೆ ಇವಾಗ ಪ್ರಾರ್ಥನಾ ಮ್ಯಾಮ್ ಕಾಲ್ ಮಾಡ್ಬಿಟ್ಟು ಕರ್ಜಿಕಾಯಿ ಪ್ರಸಾದ ಕೊಟ್ರು. ಸೊ ಅದಕ್ಕೆ ನಿಮ್ಮನ್ನೆಲ್ಲ ಕರಿಯೋಣ ಕೊಡೋದಿಕ್ಕೆ ಅಂತ ಅನ್ಕೊಂಡೆ. ಅಷ್ಟು ನೀನೇ ಬಂದೆ. ತಗೋ ನಿನ್ಗೂ ಪ್ರಸಾದ. ವೆಲ್ಕಮ್. ಇದು ಆಕ್ಚುಲಿ ಕರ್ಜಿಕಾಯಿ ಹಾರ ಯೂಶಲಿ ಪ್ರತಿ ತಿಂಗಳು ಸಿಗಲ್ಲ ನಮಗೆ. ಸೊ ಈ ತಿಂಗಳು ಯಾಕೆ ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಸಂಕ್ರಾಂತಿ ಫೆಸ್ಟಿವಲ್ ದಿವಸ ಇವೆಂಟ್ ನಡೆಯುತ್ತೆ. ಅದು ಡಿಪಾರ್ಟ್ಮೆಂಟ್ ವೈಸ್ ಕಾಂಪಿಟೇಷನ್ ಇರುತ್ತೆ. ಸೊ ಈ ಸತಿ ಸ್ವಲ್ಪ ಹಿಂದಿನ ದಿವಸ ಏನೋ ಪ್ರಿಪ್ರೇಷನ್ಸ್ಗೆಲ್ಲ ಎಡ್ವರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಕಲ್ಚರಲ್ ಕೋಆರ್ಡಿನೇಟರ್ಸ್ ಎಲ್ಲ ಇದ್ರಲ್ಲ, ಪ್ರಾರ್ಥನಾ ಮ್ಯಾಮು, ಚೇತನ್ ಸರ್, ನಂದನ ಮ್ಯಾಮ್ ಅವರೆಲ್ಲ ಅನ್ಕೊಂಡಿದ್ರಂತೆ ಎಲ್ಲ ಇವೆಂಟ್ ಚೆನ್ನಾಗಾದ್ರೆ
ಪೂಜೆ ಮಾಡಿಸ್ತೀನಿ ಗಣೇಶನ್ಗೆ ಅಂತ ಅನ್ಕೊಂಡಿದ್ರಂತೆ. ಸೊ ಅದೆಲ್ಲ ಫುಲ್ ಪ್ರೊಸೆಸ್ ಎಲ್ಲ ಚೆನ್ನಾಗಾಗಿ IS ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಪ್ಲೇಸ್ ಕೂಡ ಬಂತು. ಸೊ ಅದಕ್ಕೋಸ್ಕರ ಪೂಜೆ ಮಾಡಿಸಿದ್ರಿ ಇವತ್ತು. ಅದಕ್ಕೆ ಪ್ರಸಾದ ಎಲ್ಲ ಸಿಕ್ಕಿದೆ. ಓಕೆ ಮ್ಯಾಮ್. ನಂದನ ಮ್ಯಾಮ್ ಇಷ್ಟೊತ್ತು ಮ್ಯಾಮ್ ನೆಕ್ಸ್ಟ್ ಸೆಮಿಸ್ಟರ್ಗೆ. ಓಕೆ. ಸೊ ಮ್ಯಾಮ್, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೇಳಿದ್ದೆ, ಅಂದ್ರೆ ಸ್ಯಾರಿ ನಾವೆಲ್ಲ ಇವತ್ತು ಸೇಮ್ ಹಾಕೊಂಡಿದ್ದೀವಿ. ಹಾ. ಸೊ ಯಾಕೆ ಅನ್ನೋದು ನಾನು ಆಮೇಲೆ ಅಪ್ಕಮಿಂಗ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಹಾ. ಸೊ ಯಾಕೆ ಮ್ಯಾಮ್ ಕ್ಲಾರಿಟಿ ಕೊಡಿ. ಸೊ ನಮ್ಮ ಕಾಲೇಜ್ ಬಂದು SJBIT ಅಲ್ವಾ. ಸೊ SJBIT ಮೇನ್ಲಿ ಸ್ಟ್ಯಾಂಡ್ಸ್ ಫಾರ್ ವಾಟ್? ಡಿಸಿಪ್ಲಿನ್. ಓಕೆ. ಸೊ ನಮ್ಮ ಕಾಲೇಜ್ ಥ್ರೂ ಔಟ್ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು ಅಂದ್ಬಿಟ್ಟು ವಿ ಹ್ಯಾಡ್ ಗಾಟ್ ದಿಸ್ ಯೂನಿಫಾರ್ಮ್. ಸೊ ಮಂಡೇ ಬಂದು ವಿಲ್ ಬಿ ವೇರಿಂಗ್ ದಿಸ್ ಬ್ಲೂ ಯೂನಿಫಾರ್ಮ್. ಫ್ರೈಡೇ ಬಂದ್ಬಿಟ್ಟು ವಿಲ್ ಬಿ ವೇರಿಂಗ್ ದಿಸ್ ಯೆಲ್ಲೋ ಯೂನಿಫಾರ್ಮ್ ವಿಚ್ ಹ್ಯಾಸ್ ದಿಸ್ ಪಿಕಾಕ್ ಫೆದರ್ ಆನ್ ಇಟ್. ಸೊ ಇದು ಬಂದು ನಮ್ಮ SJBIT ಸಿಂಬಲ್ ಕೂಡ. ಸೊ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು ಅಂತ ಒಂದು ರೀಸನ್ಗೋಸ್ಕರ ನಮಗೆ ಯೂನಿಫಾರ್ಮ್ ಸಿಕ್ಕಿದೆ. ಲಾಸ್ಟ್ ಇಯರ್ ಆ್ಯಕ್ಚುಲಿ ಯೂನಿಫಾರ್ಮ್ ಇರಲಿಲ್ಲ ಬಿಕಾಸ್ ನಾವು ತುಂಬ ಲೇಟಾಗಿ ಜಾಯ್ನ್ ಆದ್ವಿ. ಸೊ ಇಯರಿಂದ ಯೂನಿಫಾರ್ಮ್ ಇದೆ. ಸೊ ಫ್ರಮ್ ನೌ ಆನ್ ಎವ್ರಿ ಮಂಡೇ ಆ್ಯಂಡ್ ಫ್ರೈಡೇ ವಿಲ್ ಬಿ ವೇರಿಂಗ್ ಅವರ್ ಯೂನಿಫಾರ್ಮ್ಸ್. ಸೊ ಯೂನಿಫಾರ್ಮಿಟಿ ಮೇಂಟೈನ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಇದು ತುಂಬ ಚಿಕ್ಕ ವ್ಲಾಗ್, ತುಂಬ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ನಾವು ಟೆಂಪಲಲ್ಲಿ ಮೇನಾಗಿ ಫೋಕಸ್ ಮಾಡೋಣ ಅಂತ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಪೂಜೆ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಹೋಮ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅಲಂಕಾರ ಚೆನ್ನಾಗಿತ್ತು ದೇವ್ರದ್ದು, ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ಹಾಗಾಗಿ ಇವತ್ತಿನ ವ್ಲಾಗ್ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ಸ್, ಹೆಲೋ, ಲೈಕ್, ಶೇರ್ ಶೇರ್ ಅಂಡ್ ಕಮೆಂಟ್. ಥ್ಯಾಂಕ್ ಯು, ಬೈ ಬಾಯ್.